ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ಸಾಯಂಕಾಲ ವೇಳೆಯಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವೆರಿ ಗುಡ್ ಈವ್ನಿಂಗ್. ತಂದೆ ದೇವರು ಯೇಸು ಕ್ರಿಸ್ತನು ಈ ಸಾಯಂಕಾಲ ವೇಳೆಯಲ್ಲಿ ನಮಗೆ ಕೊಟ್ಟಿರುವ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ದಾವೀದನ ಬರೆದ ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಕರ್ತನ ಪ್ರೀತಿಯ ದೇವರೇ, ಆ ದಾವೀದನು ತನ್ನ ದೇವರಾದ ಯೇಸು ಕ್ರಿಸ್ತನನ್ನು ಕುರುಬನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾಗ ಆತನಿಗಿರುವಂಥ ಕೊರತೆಗಳೆಲ್ಲ ನೀಗಿ ಹೋಯ್ತೆಂಬುದಾಗಿ ದೇವರಲ್ಲಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಆತನು ಒಬ್ಬ ಕುರಿಕಾಯನಾಗಿದ್ದರೂ ಕೂಡ ಆ ದೇವರಿಗೆ ತನ್ನ ಕುರುಬನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾಗ ಯೇಸು ಕ್ರಿಸ್ತನು ದಾವೀದನಿಗೆ ಇಸ್ರಾಯೇಲ್ ದೇಶದ ರಾಜನಾಗಿ ಮಾರ್ಪಡಿಸುತ್ತಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಇವತ್ತು ನಿಮ್ಗೆ ಯಾವುದೇ ಒಂದು ಕೊರತೆ ನೀವು ಬಾಧೆ ಪಡುವಾಗ ಇವತ್ತು ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಕುರುಬನಾಗಿ ಸ್ವೀಕಾರ ಮಾಡಿಕೊಂಡರೆ ಆತನು ನಿಮ್ಮನ್ನು ಕುರಿಗಳಾಗಿ ಸಾಕಿಸಲಿ ಮತ್ತು ನಿಮ್ಮನ್ನು ಕುರುಬನಂತೆ ಒಳ್ಳೆಯ ಒಂದು ಮಾರ್ಗದಲ್ಲಿ ಆತನು ನಡೆಸುತ್ತಾನೆ. ನಿಮ್ಮ ಕುಂದು ಕೊರತೆಗಳೆಲ್ಲ ಉನ್ನತವಾಗಿ ಆತನು ನೀಗಿಸಿ ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಲೆಲೂಯಾ. ಮತ್ತೊಂದಾವರ್ತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವು ನಮ್ಮೆಲ್ಲರ ಜೀವಿತಕ್ಕೆ ಮತ್ತು ನಿಮ್ಮೆಲ್ಲರ ಜೀವಿತಕ್ಕೆ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಆ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಹಾಲೆಲೂಯಾ. 1 second. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. Amen. Hallelujah. Praise the Lord.